ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಕ್ರಮ್ ರವಿಚಂದ್ರನ್ ಸರ್ ಅವರ ಮುದೋಳ್ ಸಿನಿಮಾದ ಒಂದು ಅಪ್ಡೇಟ್ ಜೊತೆ ಬಂದಿದ್ದೀನಿ. ಅಪ್ಡೇಟ್ ಹೇಳೋದಕ್ಕೆ ಬೇಜಾರಾಗ್ತಿದೆ. ಕಾರಣ ಏನು ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಏನಪ್ಪ ವಿಷಯ ಅಂದರೆ ಇದೇ 30ನೇ ತಾರೀಕು ರಿಲೀಸ್ ಆಗಬೇಕಾಗಿದ್ದಂತಹ ಮುದೋಳ್ ಸಿನಿಮಾ ಮತ್ತೆ ಪೋಸ್ಟ್ಪೋನ್ ಆಗಿದೆ. ವಿಷಯ ಕೇಳಿ ನನಗೂ ಬೇಜಾರಾಯಿತು, ನಿಮಗೂ ಬೇಜಾರಾಗ್ತಿದೆ ಅಂತ ನನಗೂ ಗೊತ್ತು. ಏನಕ್ಕಪ್ಪ ಅಂದರೆ ಕೆಲವೊಂದು ಟೆಕ್ನಿಕಲ್ ವರ್ಕು ಭಾಳ ಬಾಕಿ ಇದೆ. ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇದನ್ನು ಫೆಬ್ರವರಿ ಮಂತಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನಲ್ಲಿದ್ದರೆ ಈ ಮಂತಿಂದನೇ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೋಬೇಕು. ಸಿನಿಮಾಗೆ ಪ್ರಮೋಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗ್ತವೆ, ಆದರೆ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ಎಲ್ಲೂ ಪ್ರಮೋಷನ್ ಆಗಲಿಲ್ಲ ಅಂದರೆ ಆ ಸಿನಿಮಾ ಫ್ಲಾಪ್ ಆಗೋದಂದ್ರೂ ಗ್ಯಾರಂಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಸ್ವಲ್ಪ ಪ್ರಮೋಷನ್ ಬೇಕೇ ಬೇಕು. ಯಾವುದೇ ಸಿನಿಮಾ ಆಗಿರಲಿ, ಸಿನಿಮಾ ಬಂದಮೇಲೆ ಮೌತ್ ಟು ಮೌತ್ ಪ್ರಮೋಷನ್ ಆಗೋದು ಬೇರೆ ರೀತಿ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ಜನಗಳಿಗೆ ಇಂಥ ಸಿನಿಮಾ ಬರ್ತಾ ಇದೆ, ಇಂಥ ಸಿನಿಮಾ ಈ ತಿಂಗಳು ಇದೇ ದಿನ ಬರುತ್ತೆ ಅಂತ ಜನರ ಮೈಂಡಲ್ಲಿ ಫಿಕ್ಸ್ ಆಗೋಕ್ಕೆ ಒಂದು ಸ್ವಲ್ಪ ಏನಾದರೂ ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ಮಾಡಬೇಕು ಚಿತ್ರತಂಡ. ಈ ಸಿನಿಮಾದ ಅಪ್ಡೇಟ್ಗಳು ಯಾವುದು ಬರಲಿಲ್ಲ. 30ನೇ ತಾರೀಕು, ಜನವರಿ 30ನೇ ತಾರೀಕು ಸಿನಿಮಾ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನವಂಬರ್ 1ನೇ ತಾರೀಕು ಒಂದು ಪೋಸ್ಟ್ ಹಾಕಿದರು. ಅದು ಬಿಟ್ಟರೆ ಮತ್ತೇನೂ ಆ್ಯಕ್ಟಿವಿಟೀಸ್ ಮಾಡಿರಲಿಲ್ಲ. ನನಗೂ ಒಂಥರ ಮರ್ತೋಗ್ದಂಗೆ ಆಗಿಬಿಟ್ಟಿತ್ತು. ಸ್ವಲ್ಪ ಇವತ್ತು ನಿನ್ನೆಯಿಂದ ಸ್ವಲ್ಪ ಸ್ಕ್ರೋಲ್ ಮಾಡಬೇಕಾದ್ರೆ ನೋಡ್ತಾ ಇದ್ದೆ, ಆಗ ಒಂದು ಅಪ್ಡೇಟ್ ಸಿಕ್ಕಿತ್ತು, ವಿಕ್ರಮ್ ರವಿಚಂದ್ರನ್ ಸರ್ ಅವರ ಸಿನಿಮಾ ಮುಂದೋಗಿದೆ, ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. 2 months ಬ್ಯಾಕು ನಾನು ಒಂದು ವಿಡಿಯೋ ಮಾಡಿದ್ದೆ, ಐ ಕಾರ್ಡಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೀವು. ಮುದೋಳ್ ಸಿನಿಮಾದ ಬಗ್ಗೆನೇ. ಒಂದು ಸಿನಿಮಾದ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸಿನಿಮಾ ಏನಾದರೂ ಫೆಬ್ರವರಿಲಿ ಬರೋ ಪ್ಲ್ಯಾನಲ್ಲಿ ಇದ್ದರು ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ಪ್ರಮೋಷನ್ಸ್ನ. ಇಲ್ಲ ಅಂದರೆ ಮಾರ್ಚ್ ಆದಮೇಲೆ ಬರಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ನಮ್ಮ ರಾಖಿ ಭಾಯ್ ಅವರ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ. ಮಾರ್ಚಲ್ಲಂತರೂ ಥಿಯೇಟ್ರ್ಗಳು ಸಿಗಲ್ಲ ಅಂತ ಹೇಳಲ್ಲ, ಆದರೆ ಆ ಸಿನಿಮಾ ನೋಡೋಕ್ಕೆ ಭಾಳ ಜನ ಹೋಗೋದ್ರಿಂದ ಈ ಸಿನಿಮಾದ ಕ್ರೌಡ್ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಸಿನಿಮಾ ಗೆಲ್ಲಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡೋದಾಗುತ್ತೆ. ಅದಕ್ಕೋಸ್ಕರ ನೋಡೋಣ ಅದು ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ. ನಾನು ಒಂದು ಗೆಸ್ ಮಾಡಿದ್ದೇನಪ್ಪ ಅಂದರೆ ಐ ಥಿಂಕ್ ಮಾರ್ಚ್ ನಂತರ ಬಂದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೇನು ಅನ್ನಿಸುತ್ತೆ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಆದಷ್ಟು ಬೇಗ ಸಿನಿಮಾ ತೆರೆ ಮೇಲೆ ಬರಲಿ ಅಂತ ನಾನು ಆಶಿಸ್ತೀನಿ. ಇವತ್ತಿನ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.